ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಹನುಮ ಜಯಂತಿಯ ಆರ್ಥಿಕ ಶುಭಾಶಯಗಳು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಸದಾ ಹನುಮ ಸ್ಮರಣಾ ಭವೇತ್. ನೋಡಿ, ಹಿರಿಯರು ಒಂದು ಶ್ಲೋಕದಲ್ಲಿ ಅತಿ ಸುಂದರವಾಗಿ ಹನುಮಂತನ ಬಗ್ಗೆ ಎಷ್ಟು ಚಂದ ವರ್ಣನೆ ಕೊಟ್ಟಿದ್ದಾರೆ. ಹನುಮಂತನನ್ನ ಆರಾಧನೆ ಮಾಡೋದ್ರಿಂದ ನಮ್ಗೇನ್ ಸಿಗುತ್ತೆ, ಅವನು ಯಾಕೆ ಆರಾಧನೆ ಮಾಡಬೇಕು ಅನ್ನೋದು ಒಂದು ಶ್ಲೋಕದಲ್ಲಿ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ. ಬುದ್ಧಿರ್ಬಲಂ ಯಶೋಧೈರ್ಯಂ, ಹನುಮಂತನನ್ನ ಆರಾಧನೆ ಮಾಡೋದ್ರಿಂದ ನಮ್ಗೆ ಬುದ್ಧಿ ಸಿಗುತ್ತೆ, ಉನ್ನತವಾದಂತಹ ಜ್ಞಾನ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಯಶೋಧೈರ್ಯಂ ಅಂದ್ರೆ ಯಶಸ್ಸು ಸಿಗುತ್ತೆ ನಮ್ಗೆ, ಜೊತೆಗೆ ಸಂಪತ್ತು ಸಿಗುತ್ತೆ, ಸಾಮರ್ಥ್ಯ ಸಿಗುತ್ತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅಂದ್ರೆ ನಿರ್ಭಯತ್ವ, ಭಯವೇ ಇಲ್ಲದಂತಹ ನಮಗೆ ಜೀವನ ನಡೆಸುವಂತಹ ಸಾಮರ್ಥ್ಯ ಸಿಗುತ್ತೆ. ಈ ಭಯ ನಿರ್ಮೂಲನೆ ಆಗೋದು ಯಾವಾಗ? ಶುದ್ಧವಾದ ಜ್ಞಾನ ಸಿಕ್ಕಾಗ. ಆ ಶುದ್ಧ ಜ್ಞಾನ ಎಲ್ಲಿಂದ ಸಿಗುತ್ತೆ? ಈ ಹನುಮಂತನನ್ನ ಆರಾಧನೆ ಮಾಡೋದ್ರಿಂದ. ನೋಡಿ, ಇಲ್ಲಿ ಯಂತ್ರೋದ್ಧಾರಕ ಹನುಮಾನ ಯಂತ್ರ ಇದೆ. ಇದು ವ್ಯಾಸ ಮಹರ್ಷಿಗಳು ನಿರ್ಮಿತ ಮಾಡಿರುವಂಥದ್ದು. ನಮ್ಮ ಕರ್ನಾಟಕದ ಹಂಪಿಯಲ್ಲೂ ಕೂಡ ಈ ಯಂತ್ರವನ್ನ ನೀವು ಕಾಣಬಹುದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ. ಅಜಾಡ್ಯ ಅಂದ್ರೆ ನಮ್ಮಲ್ಲಿರುವಂತಹ ನಿಸ್ತೇಜ, ಅಂದ್ರೆ ಚೇತನ ಇಲ್ದಿರೋವಂಥದ್ದು, ಶಕ್ತಿಯೇ ಇಲ್ದಿರೋವಂಥದ್ದು, ಸೋಂಬೇರಿತನ, ನಮ್ಮಲ್ಲಿರುವಂತಹ ಅಹಂಕಾರ, ದುರ್ಗುಣಗಳನ್ನ ನಿರ್ಮೂಲನೆ ಮಾಡ್ತಾನೆ. ಅಂದ್ರೆ ಜಡತ್ವವನ್ನ ನಿವಾರಣೆ ಮಾಡಿ ಶುದ್ಧವಾದ ಚೇತನವನ್ನ ಕೊಡ್ತಾನೆ. ಅಜಾಡ್ಯಂ ವಾಕ್ಪಟುತ್ವಂಚ, ಅದ್ರ ಜೊತೆಗೆ ನಮ್ಗೆ ಶುದ್ಧವಾದಂತಹ ಮಾತು. ವಾಕ್ಪಟುತ್ವ ಅಂದ್ರೆ ನಿರ್ಗಳವಾಗಿ ಮಾತಾಡುವಂತಹ ಸಾಮರ್ಥ್ಯ, ಶಕ್ತಿ ಕೊಟ್ಟು ವಾಕ್ಪಟುತ್ವಂಚ ಸದಾ ಹನುಮ ಸ್ಮರಣಾ ಭವೇತ್ ಅಂದ್ರೆ ಹನುಮಂತನನ್ನ ಸ್ಮರಣೆ ಮಾಡೋದ್ರಿಂದ ನಮ್ಗೆ ಇಷ್ಟು ಸಿಗುತ್ತೆ. ವಾಕ್ಪಟುತ್ವ ಅಂತಂದಾಗ ನನ್ಗೊಂದು ನೆನಪಾಗೋದು ಕಿಷ್ಕಿಂಧ ಕಾಂಡ. ಹನುಮಂತ ರಾಮನನ್ನ ಭೇಟಿಯಾಗುವಂತಹ ಸಂದರ್ಭ. ಸುಗ್ರೀವ ಮತ್ತೆ ವಾಲಿ ಅತ್ಯಂತ ಯುದ್ಧವನ್ನ ಮಾಡಿ ಸುಗ್ರೀವನನ್ನ ರಾಜ್ಯದಿಂದ ಹೊರಗಡೆ ಹಾಕಿರ್ತಾನೆ. ಸುಗ್ರೀವ ಪ್ರಾಣ ಭಯದಿಂದ ಕಾಡಿಗೆ ಹೋಗಿರ್ತಾನೆ. ಅದೇ ಸಮಯದಲ್ಲಿ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಆ ಪ್ರದೇಶಕ್ಕೆ ಬಂದಾಗ ಸುಗ್ರೀವನಿಗೆ ಅವ್ರು ನೋಡಿ ತುಂಬಾ ಭಯ ಆಗುತ್ತೆ. ಬಿಲ್ಲು ಬಾಣ ಸಹಿತವಾಗಿ ನನ್ನ ಕಡೆಗೆ ಬರ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾಲಿ ನಮ್ಮನ್ನ ಕೊಲ್ಲಲಿಕ್ಕೆ ಯಾರನ್ನೋ ಕರ್ಸಿದಾನೆ ಅಂತೇಳಿ ಅವನು ಭಯ ಬಿದ್ದು ಹನುಮಂತನನ್ನ ಕಳಿಸ್ಕೊಡ್ತಾನೆ. ಯಾರೋ ಬರ್ತಿದ್ದಾರೆ, ಹೋಗಿ ಮಾತಾಡು, ಅವ್ರು ಯಾರು, ಯಾಕೆ ಬರ್ತಿದ್ದಾರೆ, ನಂಗೆ ತುಂಬಾ ಭಯ ಆಗ್ತಿದೆ ಅಂತೇಳಿ ಹನುಮಂತನನ್ನ ಕಳಿಸ್ಕೊಡ್ತಾರೆ. ಸುಗ್ರೀವನ ಸೈನ್ಯದಲ್ಲಿ ತುಂಬಾ ಜನ ಯೋಧರಿದ್ರು, ಆದ್ರೂ ಯಾಕೆ ಹನುಮಂತನನ್ನ ಕಳಿಸ್ಕೊಟ್ಟ? ಸುಗ್ರೀವ ತುಂಬಾ ಬುದ್ಧಿವಂತ. ಸುಗ್ರೀವನಿಗೆ ಗೊತ್ತಿತ್ತು ಹನುಮಂತ ಹೋದ್ರೆ ಯಾವುದೇ ಕೆಲಸವನ್ನಾಗ್ಲಿ ಅವನು ಒಂದು ಮಾತು ಚಾತುರ್ಯದಿಂದನೇ ಎಲ್ಲರನ್ನು ವಶೀಕರಣ ಮಾಡ್ಕೊಂತಾನೆ ಅನ್ನೋ ಸಾಮರ್ಥ್ಯ ಅವನಿಗಿದೆ ಅಂತ ಸುಗ್ರೀವನಿಗೆ ಗೊತ್ತಿತ್ತು. ಹಾಗಾಗಿ ಹನುಮಂತನನ್ನ ಕಳಿಸ್ಕೊಡ್ತಾರೆ. ಆಗ ಹನುಮಂತ ಒಟುವಿನ ರೂಪದಲ್ಲಿ ರಾಮನ ಬಳಿಗೆ ಹೋಗಿ ಮಾತಾಡ್ತಾನೆ. ಅವನ ಮಾತನ್ನ ಕೇಳಿ ರಾಮ ಫಿದಾ ಆಗ್ಬಿಡ್ತಾನೆ ಆಂಜನೇಯಂಗೆ. ನಾವೆಲ್ಲ ಅನ್ಕೊಂಡಿದೀವಿ ಹನುಮಂತ ರಾಮನಿಗೆ ಫಿದಾ ಆಗ ಅಂತ. ನಿಜವಾಗ್ಲೂ ಅಲ್ಲ. ಆ ಕಾಡಿನಲ್ಲಿ, ಇಂತಹ ಭಯಂಕರ ಕಾಡಿನಲ್ಲಿ ಕಪಿವೀರರು ಸೇರ್ಕೊಂಡು ಇಂಥ ಅದ್ಭುತವಾದಂತಹ ಮಾತುಗಳನ್ನ, ಸುಶ್ರಾವ್ಯವಾಗಿದೆ, ಸುಸಂಸ್ಕೃತವಾಗಿದೆ, ಒಂದೇ ಒಂದು ಅಕ್ಷರ ಎಲ್ಲೂ ತಪ್ಪಿಲ್ಲ, ಎಂತಹ ಮಾತುಗಳು ಕೇಳ್ತಿದ್ರೆ ರಾಮನೇ ಅವನಿಗೆ ವಶನಾಗ್ತಾನೆ. ಆವಾಗ ಲಕ್ಷ್ಮಣನ ಬಳಿ ಹೇಳ್ತಾನೆ, ಈ ಕಪಿವೀರರಿಗೆ ಇಷ್ಟು ಅದ್ಭುತವಾದಂತಹ ಮಾತುಗಳನ್ನ ಕಲಿಸ್ತವ್ರು ಯಾರು, ಎಲ್ಲಿಂದ ಕಲ್ತಾ ಈ ಹನುಮಂತ ಅಂತ ರಾಮ ಲಕ್ಷ್ಮಣನ ಕೇಳ್ತಾನೆ. ಅಷ್ಟು ಅದ್ಭುತವಾದಂತಹ ಸಂವಾದನೆ ಹನುಮಂತ ರಾಮನ ಬಳಿ ಮಾಡ್ತಾನೆ. ಹನುಮಂತ ಸೂರ್ಯ ದೇವನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ದ. ವಿದ್ಯಾಭ್ಯಾಸದ ಬಗ್ಗೆ ನೀವೇನಾದ್ರೂ ಅಧ್ಯಯನ ಮಾಡಿದ್ರೆ ಮೈ ಜುಮ್ ಅನ್ಸುತ್ತೆ. ನಾವು ಒಂದು ಗುರುಕುಲದಲ್ಲಿ ಕೂತ್ಕೊಂಡು 12 ವರ್ಷ ಅಧ್ಯಯನ ಮಾಡಕ್ಕೆ ನಾವು ತಪಸ್ತೀವಿ. ಆದ್ರೆ ಹನುಮಂತ ಸೂರ್ಯನಲ್ಲಿ ಅನೇಕ ಸಂವತ್ಸರಗಳ ಕಾಲ ಅವನ ಹತ್ರ ವಿದ್ಯೆಯನ್ನ ಕಲಿತ. ಅದು ಏನು, ಸೂರ್ಯನ ಅಭಿಮುಖವಾಗಿ ಉಲ್ಟಾ ಪ್ರದಕ್ಷಿಣೆಯನ್ನ ಮಾಡ್ತಾ ಅವನ ಶಾಖವನ್ನ ತಡ್ಕೊಂಡು ವಿದ್ಯಾಭ್ಯಾಸವನ್ನ ಮಾಡ್ದ. ಹಾಗಾಗಿ ಆ ಹನುಮಂತನನ್ನ ಆರಾಧನೆ ಮಾಡೋದ್ರಿಂದ ಅಂತಹ ವಾಕ್ ಚಾತುರ್ಯ ನಮಗೆ ಬರುತ್ತೆ ಅಂತ ಹಿರಿಯರು ಒಂದು ಶ್ಲೋಕದಲ್ಲಿ ನಮ್ಗೆ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತು ಆಶ್ಚರ್ಯ ಆಗ್ತಿದೆ, ಮತ್ತೆ ಆನಂದ ಆಗ್ತಿದೆ. ಹನುಮಂತ ಹುಟ್ಟಿದ ದಿನದಂದು ಇವತ್ತು ಹನುಮಂತನನ್ನ ಆರಾಧನೆ ಜೊತೆಗೆ ಇವತ್ತು ಮಹಾಲಕ್ಷ್ಮಿ ಸಹಿತ ಸತ್ಯನಾರಾಯಣ ದೇವರ ಆರಾಧನೆ ಮತ್ತೆ ಪೂಜೆ ಮಾಡುವಂತಹ ಭಾಗ್ಯ. ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ನಿರ್ಮಾಣ ಆಗಿದೆ. ಮಹಾಲಕ್ಷ್ಮಿ ಸಹಿತ ಸತ್ಯನಾರಾಯಣನನ್ನ ಇಲ್ಲಿ ತಿರುಪತಿಯ ಬಾಲಾಜಿ ಮಂಟಪದ ರೂಪದಲ್ಲಿ ಆಕಾರವನ್ನ ಮಾಡಿ ಇವನನ್ನ ಆರಾಧನೆ ಇಷ್ಟು ಹೊತ್ತು ಈಗ ಮುಗಿತು. ಅದ್ರ ಜೊತೆಗೆ ಭಕ್ಷ್ಯ ಪೂಜಾದಿಗಳನ್ನ, ನೈವೇದ್ಯಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಈಗ ನಾವೆಲ್ಲರೂ ಪ್ರಸಾದವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿದ್ದೀವಿ. ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಹನುಮಂತ, ಶ್ರೀರಾಮ, ನಿಮ್ಮ ಇಷ್ಟ ದೇವತೆ, ಕುಲದೇವತೆ
ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಕೊಟ್ಟು ಉನ್ನತವಾದಂತಹ ಬುದ್ಧಿ, ಶಕ್ತಿ, ಸಾಮರ್ಥ್ಯ, ಸಂಪತ್ತು, ಯೋಗ್ಯತೆ ಎಲ್ಲವನ್ನು ಕೊಟ್ಟು ನಿಮ್ಮೆಲ್ಲ ಅನಾರೋಗ್ಯಗಳನ್ನು ನಿವಾರಣೆ ಮಾಡಿ ಆರೋಗ್ಯಗಳನ್ನು ಕೊಟ್ಟು ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ಆ ಹನುಮಂತನಲ್ಲಿ, ಶ್ರೀರಾಮನಲ್ಲಿ, ಸತ್ಯನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಶ್ರೀ ಚರಣ ಸೇವಕ. ಜೈ ಶ್ರೀರಾಮ್.